ನಮಸ್ಕಾರ ಗೆಳೆಯರೇ, ನಾವು ಇವತ್ತು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಬೆಳಗ್ಗೆಯಲ್ಲಿ ನಡೀತಕ್ಕಂಥ ಒಂದು ಮೊಹರಂ ಅನ್ನುವಂಥ ಒಂದು ಜಾತ್ರೆಗೆ ಬಂದೀವಿ. ಇವತ್ತೇನಪ್ಪ ಅಂತಂದ್ರೆ ಬೆಳಗ್ಗೆಯಲ್ಲಿ ಇದು ಜಾತ್ರೆ ಭಾಳ ಖಡಕ್ಕಾಗಿ ನಡೆಯುತ್ತದೆ. ಇದು ಬಾಡಗಂಡಿ ಏರಿಯಾದಲ್ಲಿ ಬರ್ತಕ್ಕಂಥದ್ದು. ನೀವು ನೋಡ್ಬೋದು ಯಾವ ಥರನಾಗಿ ಮತ್ತು ಇದನ್ನು ಬಂದಾವ ಏನಪ್ಪ ಅಂದ್ರೆ ಜಿಗ್ಜಾಗ ಮತ್ತು ಏನಪ್ಪ ಅಂದ್ರೆ ಬೋಟ್ ಅದು ಬಂದಾವ. ನೀವು ನೋಡ್ಬೋದು ಮಕ್ಕಳಿಗೆ ಆಡೋದಕ್ಕೆ ಏನಪ್ಪ ಅಂತಂದ್ರೆ ಸಣ್ಣ ಸಣ್ಣ ಕಾರುಗಳು ಬಂದಾವ. ಯಾವ ಥರನ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ ಅಂಥೇಳಿ. ಅದಾದ ನಂತರ ಏನಪ್ಪ ಅಂದ್ರೆ ನಾನು ವಿಡಿಯೋನ ಇದರಲ್ಲಿ ಹಾಕ್ಲಿಕ್ಕಾಗಲಿಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಈ ಥರನಾಗಿ ವಾಯ್ಸ್ ಓವರ್ ಮಾಡಿ ಬಿಡ್ತಾಯಿದ್ದೀನಿ. ತಪ್ಪಾಗಿ ತಿಳ್ಕೊಬೇಡಿ. ನೋಡ್ಬೋದು ನೀವು ಯಾವ ಥರನಾಗಿ ನಾವು ಇವತ್ತೇನಪ್ಪ ಅಂದ್ರೆ ಸಾಹೇಬ್ ಮುತ್ಯಾನ ಜಾತ್ರೆಗೆ ಬಂದೀವಿ. ಇದು ಬಾಡಗಂಡಿ ಏರಿಯಾದಲ್ಲಿ ಬರ್ತಕ್ಕಂಥದ್ದು. ಬೆಳಗ್ಗೆ ತಾಲೂಕಿನ ಒಂದು ಪಕ್ಕದ ಊರುದು. ಅದಾದ ನಂತರ ನಾವು ಏನು ಮಾಡ್ತೀವಪ್ಪ, ಮುಂದ್ಗಡೆ ಬರ್ತೀವಿ. ಈ ಜಾತ್ರೆಯನ್ನು ಪೂರ್ತಿ ವಿವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರನಾಗಿದೆ ಅಂತೇಳಿ. ಅದಾದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಆಡ್ಬೇಕಂತೇಳಿ ಹೊಳ್ಳಿ ಹೊಂಟೀವಿ. ಈಗ ಏನಪ್ಪ ಅಂದ್ರೆ ಅದು ಏನಂತಾರೆ ಜಿಗ್ಜಾಗ್ ಅಂತಾರಲ್ಲ, ಅದು ರೌಂಡಾಗಿ ತಿರುಗಿಸ್ತದೆ. ಅದನ್ನು ಆಡಬೇಕಂತ ಹೊಂಟೀವಿ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಫುಲ್ ಬಿಂದಾಸಾಗಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದನ್ನು ಆಟವನ್ನು ಆಡ್ತಾಯಿದ್ದಾರೆ. ಮತ್ತು ಹೊಳ್ಳಿ ಅದೇ ಚೈನಿಗೆ ಬಂದೀವಿ. ಅದು ಬಂದ ನಂತರ ಯಾವ ಥರನಾಗಿ ಗೇಮ್ಗಳು ಸ್ಟಾರ್ಟ್ ಆಗ್ಯಾವಂತ ನೀವು ನೋಡ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಮ್ಯೂಸಿಕ್ ಇದನ್ನು ಬರ್ತೈತಿಲ್ಲ, ಅದಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ಎಲ್ಲ ಥರದ ಏನಪ್ಪ ಅಂದ್ರೆ ಗೇಮಿಂಗ್ಗಳು ಬರ್ತಾವೆ. ಮತ್ತು ಮಕ್ಕಳಿಗೆ ಆಡೋದಕ್ಕೆ ಏನಪ್ಪ ಅಂದ್ರೆ ಭಾಳ ಒಂದು ಇದನ್ನಾಗಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ, ನೀವು ನೋಡ್ಬೋದು. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಒಂದು ಸಂಬಂಧಿಕರ ಈಗ ನೋಡ್ಬೋದು ನಮ್ಮ ಸುಶಾಂತ್ಗೆ ಏನಪ್ಪ ಅಂದ್ರೆ ಪ್ಯಾನನ್ನು ಖರೀದಿ ಮಾಡ್ಕೊಳಕ್ಕೆ ಹೋಗಿದ್ದೀವಿ. ಸುಶಾಂತ್ ಈ ಪ್ಯಾನ್ ಬೇಕಂತೇಳಿ ಹಠ ಹಿಡಿತಾ ಇದ್ದ. ಅಲ್ಲಿಂದ ಅದು ಬೇಡ ಅಂತೇಳಿಬಿಟ್ಟು ಹಾಗೆ ಬಂದೀವಿ. ಅದಾದ ನಂತರ ಏನಪ್ಪ ಅಂದ್ರೆ ನಮ್ಮ ರಿಲೇಟಿವ್ ಮಕ್ಕಳು ಎಲ್ಲ ಬಂದಿದ್ದರು. ಅವರ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀವಿ ಮತ್ತು ಫೋಟೋನು ಹೊಡೆದಿದ್ದೀವಿ. ಅವ್ರಿಗೆ ಫೋಟೋನ ಬಿಟ್ಟೀವಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜಾಕ್ಕೋಲ್ ಆಡ್ತೀನಿ ಅಂತೇಳಿ ಬರ್ತಾಯಿದ್ದಾರೆ ಇವರು. ನಾವು ಆಡ್ತೀವಿ ಅಂತೇಳಿ ಏನಪ್ಪ ಅಂದ್ರೆ ಹಠ ಹಿಡಿತಾಯಿದ್ರು. ಅದಾದ ನಂತರ ನಾವು ಮತ್ತು ನನ್ನ ಹೆಂಡತಿ ಎಲ್ಲರೂ ಕೂಡಿ ಏನಪ್ಪ ಅಂದ್ರೆ ಈ ಆಟವನ್ನು ಆಡೋದಕ್ಕೆ ಏನಪ್ಪ ಅಂದ್ರೆ ಮುಂದುವರೀವಿ. ಅದರ ಜೊತೆ ಒಂದು ಹುಡುಗನನ್ನು ಕೂಡ ಏನಪ್ಪ ಅಂದ್ರೆ ತೆಗೆದುಕೊಂಡು ಹೋಗಿದ್ದೀವಿ. ಅವನಿಗೆ 50 ರೂಪಾಯಿ ಮತ್ತು ನಮಗೆ 100 ರೂಪಾಯಿ ಅಂತೇಳಿ ತೆಗೆದುಕೊಂಡ್ರು. ನೀವು ನೋಡ್ಬೋದು ಯಾವ ಥರ ಫುಲ್ಲು ಮ್ಯೂಸಿಕ್ ಹಚ್ಚಿದ್ರು. ಫುಲ್ ಎಂಜಾಯ್ ಆಯಿತು. ಇನ್ನೊಂದು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಮತ್ತು ನಮ್ಮ ರಿಲೇಟಿವ್ಗಳು ಏನು ಇದನ್ನು ಮಾಡಿದ್ರಲ್ಲ ಅವರು ಕೂಡ ಏನಪ್ಪ ಅಂದರೆ ಇಲ್ಲಿ ಭೇಟಿ ಆಗ್ತಾರೆ. ನೀವು ನೋಡ್ಬೋದು ಮುಂದ್ಗಡೆ ಬರ್ತಕ್ಕಂಥ ಸೀನ್ ಅದು. ಯಾಕಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಫುಲ್ಲು ಎಂಜಾಯ್ ಮಾಡಿದ್ವಿ ಅವತ್ತು ನಾವು. ಯಾಕಪ್ಪ ಅಂದ್ರೆ ಎಲ್ಲ ಆಟದಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸ್ತೀವಿ. ಭಾಳ ಹಣವನ್ನು ಖರ್ಚು ಮಾಡಿಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಎಂಜಾಯ್ ತೊಗೊಂಡಿವಿ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ನೋಡ್ಬೋದು ಯಾವ ಥರನಾಗಿ ಜೂಲಿ ಆಡಿಸ್ತಾರೆ ಅಂಥೇಳಿ. ಅದಾದ ನಂತರ ಏನಪ್ಪ ನಾವು ಮುಂದಂತೀವಿ. ಅಲ್ಲಿ ಫುಲ್ ಮ್ಯೂಸಿಕ್ ಇದೆ. ಅದನ್ನು ನಾನು ಪೂರ್ತಿಯಾಗಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಬೇಜಾರು ಮಾಡಬೇಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರೊಂದಿಗೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೋತಾ ಇದ್ದೀನಿ. ನಿಮ್ಮ ಸಪೋರ್ಟು ನಮಗೆ ಸದಾ ಇರಲಿ ಅಂಥೇಳಿ ಹೇಳ್ತಾ, ಇನ್ನೊಂದು ಏನಪ್ಪ ಅಂದ್ರೆ ನಾನು ಟ್ಯಾಗ್ ಸಂಬಂಧಿತ ವಿಡಿಯೋಗಳನ್ನು ಮಾಡೋದ್ರಿಂದಾಗಿ ನಿಮಗೇನಪ್ಪ ಅಂದರೆ ಡಿಸ್ಟರ್ಬ್ ಆಗ್ಬೋದು. ಯಾಕಪ್ಪ ಅಂದರೆ ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ನೋಡೋರಿಗೆ ಟ್ಯಾಗ್ ವಿಡಿಯೋಗಳು ಏನಪ್ಪ ಅಂದರೆ ಇದನ್ನಾಗಲ್ಲ, ಸೂಟ್ ಆಗೋಲ್ಲ. ಆದರೂ ಕೂಡ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಂಟರ್ಟೈನ್ಮೆಂಟ್ ವಿಡಿಯೋನ ಏನಪ್ಪ ಅಂದರೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಅವರು ಆಟ ಆಡ್ತಾಯಿದ್ದಾರೆ ಅಂತ. ಎಂಜಾಯ್ ಮಾಡ್ತಾಯಿರಿ. ಒಂದು ಸ್ವಲ್ಪ ಮ್ಯೂಸಿಕ್ ಹಚ್ತೀನಿ.
ಎಲ್ಲರೂ ಏನಪ್ಪ ಅಂತಂದರೆ ಒಂದು ಪ್ರೀತಿಯಿಂದ ಒಂದು ಸಬ್ಸ್ಕ್ರೈಬು ಮತ್ತು ಒಂದು ಲೈಕ್ ಒಂದು ಕಮೆಂಟ್ಸನ್ನು ಹಾಕೋದ್ರೊಂದಿಗೆ ಏನಪ್ಪ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸ್ತೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಇದೇ ತನ್ನಾಗಿ ಏನಪ್ಪ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಹೇಳ್ತಾ ಏನಪ್ಪ ಅಂದರೆ ಇನ್ನು ಮುಂದಿನ ಮತ್ತೆ ಒಂದು ಇವೆಂಟನ್ನು ನಿಮಗೆ ತೋರಿಸ್ತೀನಿ, ನೀವು ನೋಡಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆದ ನಂತರ ಏನಪ್ಪ ಅಂದರೆ ಎಲ್ಲರೂ ಇನ್ನು ಇಳಿತಾರೆ. ಅದಾದ ನಂತರ ನಾವು ಏನಪ್ಪ ಅಂದ್ರೆ ಹಾಲು ಇದನ್ನು ಮಾಡ್ತಾರಲ್ಲ ಅದರ ಕಡೆ ಬಂದ್ವಿ. ಯಾವ ಥರನಾಗಿ ಅವರು ಕಟ್ ಮಾಡಿಬಿಟ್ಟು ಚಿಪ್ಸ್ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀವಿ ನೋಡಿ ಯಾವ ಥರನಾಗಿ ಮಾಡ್ತಾಯಿದ್ದಾರೆ ಅಂಥೇಳಿ. ಇದಾದ ನಂತರ ನಾವು ಏನಪ್ಪ ಅಂದರೆ ಇದನ್ನು ಮಾಡ್ತೀವಿ, ಏನಪ್ಪ ಅಂದರೆ ನೋಡಿ ಆನಂದಿಸ್ರಿ ಅಂತ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವ ಥರನಾಗಿದೆ ವಿಡಿಯೋ ಅಂಥೇಳಿ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲಿ ವಿರಾಮವನ್ನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇನ್ನೂ ಮುಂದ್ಗಡೆ ಇದೆ, ಆದರೆ ಏನಪ್ಪ ಅಂದರೆ ಇಷ್ಟೇ ಸಾಕಂತೇಳಿ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಕಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.